ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾನು ನಿಮ್ಮನ್ನು ನನ್ನ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ನಾನು ಇನ್ನೊಂದು ಜಾತಿಯ ಪೇರಳೆಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ರೆಡ್ ಪರ್ಲ್ ಅಂತ ಇದೊಂದು ಪೇರಳೆಯ ಜಾತಿಯ ಹೆಸರು. ಇದು ಇನ್ನೂ ದೊಡ್ಡ ಬರ್ತದೆ. ಇದು ಮೊದಲನೇ ಕಾಯಿ ಆದ್ದರಿಂದ ಸ್ವಲ್ಪ ಸಣ್ಣ ಬಂದಿದೆ. ಈಗ ಹಣ್ಣಿಗೆ ಬಂದಿದೆ. ಇದು ಸುಮಾರು ಒಂದು 6 ತಿಂಗಳ ಗಿಡ ಅಷ್ಟೇ. ನಾನು ಚಿಕ್ಕ ಗಿಡನೇ ಇದನ್ನು ನಾನು ಹೊರಗಡೆ ಇದರಿಂದ ತರಿಸಿದ್ದು. ನೋಡಿ, ಈಗ ನಾನು ಈ ರೆಡ್ ಪರ್ಲ್ ಗೋವನ್ನು ಅಥವಾ ಪೇರಳೆಯನ್ನು ಕೊಯ್ತಾ ಇದ್ದೀನಿ. ಈಗ ನೋಡಿ ಹೀಗಾಗಿದೆ ಅಂತ. ಸುಮಾರು ಒಂದು 300ರಿಂದ 400 ಗ್ರಾಮ್ ಒಂದು ಹಣ್ಣು ಬಂದಿದೆ. ಈಗ ಇನ್ನೂ ದೊಡ್ಡ ಬರ್ತದೆ. ಇದು ಕಟ್ ಮಾಡಿ ನಿಮಗೆ ಒಳಗಡೆ ಆಗಿದೆ ಅಂತ ತೋರಿಸ್ತೀನಿ. ಪೇರಳೆ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ನೋಡಿ ಹೆಸರಿಗೆ ತಕ್ಕಾಗಿ ಇದು ರೆಡ್ ಪರ್ಲ್ ಆಗೇ ಇದೆ. ಇದು ಬೀಜ ಸಾಫ್ಟ್ ಇದೆ. ಹಣ್ಣು ಭಾಳ ಚೆನ್ನಾಗಿದ್ದಂಗೆ ಕಾಣ್ತಾ ಇದೆ. ನೋಡಿ, ಹಣ್ಣುಗಳು ಭಾಳ ಚೆನ್ನಾಗಿದೆ. ಇದನ್ನು ಎಲ್ಲರೂ ಸಹ ಇದನ್ನು ಬೆಳೆಸ್ಕೋಬೋದಾದಂಥ ಒಂದು ತಳಿಯಾಗಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ತಳಿಯ ಪೇರಳೆಗಳನ್ನು ನಾನು ನಿಮ್ಗೆ ತೋರಿಸ್ತೇನೆ. ಇಲ್ಲಿಯವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.